ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಗವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಗವಿ ಬೆಟ್ಟಕ್ಕೆ ಹೋಗಿ ಬಂದು ಸ್ವಲ್ಪ ಅಲ್ಲಿ ನೀರಲ್ಲಿ ಆಟ ಆಡಿ ಆಮೇಲೆ ಊಟ ಮಾಡಿಕೊಂಡು 3:30-4 ಗಂಟೆಗೆ ಹೋಗ್ತೀವಿ. ಬನ್ನಿ ಹೋಗೋಣ. ನೋಡಿ ಇವನೇ ಟಾರ್ಜನ್ ಅಂದ್ಬಿಟ್ಟು, ಟಾರ್ಜನ್ ಕಿಂಗ್ ಸಲಾಮ್. ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ ಗವಿ ಬೆಟ್ಟಕ್ಕೆ ಹೋಗೋಕ್ಕೆ. ಎಲ್ಲರೂ ರೆಡಿ ಆಗೋರೆ. ಪಾಪ ನಮ್ಮ ಹಿಮಾಲಯನ್ನು ಸ್ಟಾರ್ಟ್ ಆಗ್ತಾಯಿಲ್ಲ, ಸೊ ಇವರು ಬರೋಲ್ಲ ಅಂದ್ಕೊತೀನಿ. ಮೋಸ್ಟ್ಲಿ ಬೇರೆಯವ್ರ ಜೊತೆ ಡಬಲ್ಸಲ್ಲಿ ಬರ್ತಾರೇನೋ. ನೋಡೋಣ ಬನ್ನಿ, ನೋಡೋಣ. ಆನ್ ದ ವೇ ಸಿಗ್ತೀನಿ. ಹೆಂಗಿದೆ ನೋಡಿ ವ್ಯೂ. ಇದು ಬೇರೆ ರೂಟಿಂದ ಹೋಗ್ತಾ ಇದ್ದೀವಿ ಗವಿ ಬೆಟ್ಟಕ್ಕೆ. ಸೂಪರ್ ರೂಟು, ಫುಲ್ಲು ಆಫ್ ರೋಡು, ಒಳ್ಳೆ ಮಜಾ. ನೋಡಿ ಹೆಂಗೆ ಹೋಗ್ತಾ ಇದೀವಿ ಲೈನಾಗಿ ಗವಿ ಬೆಟ್ಟಕ್ಕೆ ಹುಡುಗರು. ಗಂಧದಗುಡಿ ಬಾಯ್ಸ್, ಲ್ಯಾಂಡ್ಸ್ಕೇಪ್, ಲೆಫ್ಟು ರೈಟು, ಸೆಂಟ್ರಲ್ ನಮ್ಮ ಗಂಧದಗುಡಿ ಬೈಕರ್ಸು. ತಿರ್ಗಾ ಗವಿ ಬೆಟ್ಟಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ನನ್ನ ಫಸ್ಟ್ ರೈಡ್ ಗಂಧದಗುಡಿ ಬೈಕರ್ಸ್ ಜೊತೆ ಇಲ್ಲಿಗೆ ಬಂದಿದ್ದು. ತಿರ್ಗಾ ಇವಾಗ ಇಲ್ಲಿಗೆ ಬರ್ತಾಯಿದ್ದೀನಿ. ಸೆಕೆಂಡ್ ರೈಡ್ ಇದು. ಸೂಪರ್ ಅಲ್ವಾ? ಯಾಕಂದರೆ ಚೆನ್ನಾಗಿದೆ ಇಲ್ಲ ಆಫ್ ರೋಡು. ಬಟ್ ಯಾಕಂದರೆ ಇವಾಗ ಏನಾಗಿದೆ ಅಂದರೆ ಕೆಲವರು ಆಫ್ ರೋಡ್ ಮಾಡಿ ಅಂದರೆ ಅಲ್ಲಿ ಬಂದು 360 ಹೊಡೆಯೋದು, ಜಂಪ್ ಮಾಡಿಸೋದು, ಸ್ಟಂಟ್ ಹೊಡೆಯೋದು ಮಾಡಿದ್ರಿಂದ ಯಾವಳ ಬೆಟ್ಟ, ಗವಿ ಬೆಟ್ಟ, ಆಮೇಲೆ ಪಾಟ್ಲ, ಆಮೇಲೆ ಎಷ್ಟೊಂದು ಕಡೆ ಇವಾಗ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಬೈಕ್ಗಳನ್ನ ಮೇಲ್ಗಡೆನೇ ಬಿಡೋಲ್ಲ, ಯಾಕಂದರೆ ಈ ಥರ ಮಾಡ್ತಾರೆ ಜನ ಅಂತ. ಸೊ ಅವರಿಂದಾಗಿ ನಮಗೆ ತೊಂದರೆ. ಏನು ಮಾಡೋಕ್ಕಾಗತ್ತೆ ಹೇಳಿ. ಗಾಡಿ ಏನೋ ಆಗಿದೆ. ಗೇರೇ ಬೀಳ್ತಲ್ವೋ, ಗೇರ್ ಬೀಳ್ತಲ್ಲ. ನನ್ನ ಗಾಡಿ ಡ್ಯಾಮೇಜ್ ಆಯಿತು. ಸ್ಟಾರ್ಟಿಂಗಲ್ಲೇ ಕೈ ಕೊಟ್ಟಿದೆ. ನನ್ನ ಗಿರಿಯಣ್ಣ ರೆಡಿ ಮಾಡ್ತವ್ರು ಗಾಡಿನ ನೋಡಿ. ಮೋಸ್ಟ್ಲಿ ಪಕ್ಕ ನಿನ್ನೆ ವಾಟರ್ ಕ್ರಾಸಿಂಗಲ್ಲಿ ಏರ್ ಫಿಲ್ಟ್ರ್ ಒಳಗಡೆ ಹೋಗಿದೆ ನೀರು. ನೋಡಿ ಅಂತೂ ನಾನು ಗಾಡಿ ರೆಡಿ ಮಾಡಿಕೊಂಡೆ. ನೋಡಿದ್ರೆ ಲ್ಯಾಕ್ಮೆ ಫೌಂಡೇಶನ್ ಥರ ಆಗಿಬಿಟ್ಟಿದೆ ಕಲರು. ಇಂಜಿನ್ ಒಳಗಡೆ ಹೋಗಿದೆ ನೀರು. ಇವಾಗ ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು. ಬ್ಲ್ಯಾಕ್ ಇದ್ದರೆ ಉಳ್ಕೊಂಡೆ, ಪಿಂಕ್ ಆಗಿದ್ದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡಲೇಬೇಕು. ಇವಾಗ ನೀರು ಹೋಗ್ಬಿಟ್ಟಿದೆ ಫುಲ್ ಏರ್ ಫಿಲ್ಟರ್ ಒಳಗಡೆ. ನೆನ್ನೆ ಬಿದ್ದಾಗ ನಾನು ಚೆಕ್ ಮಾಡಬೇಕಾಯ್ತು, ಚೆಕ್ ಮಾಡ್ಕೊಂಡಿಲ್ಲ ನಾನು, ನಂದೇ ತಪ್ಪು. ಏನು ಮಾಡೋಕ್ಕಾಗುತ್ತೆ. ಉಂಟೆ ನೋಡಿ, ತಿರ್ಗಾ ಗಿರಿಯಣ್ಣ ತಿರ್ಗಾ 2 ಎಕ್ಸ್ಪಲ್ಸ್ಗೂ ರೆಡಿ ಮಾಡ್ತವ್ರೆ. ಪಾಪ ಏನು ಪದ್ಧತಿ ಬಂದುಬಿಟ್ಟಿದೆ ನೋಡಿ ನಮ್ಮ ಗಿರಿಯಣ್ಣ ಮೆಕ್ಯಾನಿಕ್ ಆಗ್ಬಿಟ್ಟಾರೆ ಪಾಪ. ಕಾಟಿಕಾಡು ಬಂದರೆ ಏನಾಗುತ್ತೆ ಗೊತ್ತಾ? ಇದೇ ಆಗೋದು. ನೋಡಿ ಇವಾಗೆಲ್ಲ ಎಕ್ಸ್ಪಲ್ಸ್ಗಳ್ನು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿ ಹೊರಟಿರೋದು. ಇನ್ನೂ 2 ಎಕ್ಸ್ಪಲ್ಸಲ್ಲಿ ನಿಂತ್ಕೊಂಡ್ಬಿಡ್ತು. ನಿನ್ನೆ ವಾಟರ್ ಕ್ರಾಸಿಂಗ್ ಮಾಡಿದ್ದು ಯಾರೂ ಕ್ಲೀನ್ ಮಾಡಿಲ್ಲ ವಾಟರ್ ಫಿಲ್ಟ್ರು.
ವಾಟರ್ ಫಿಲ್ಟರ್ ಅಂತೀವಿ, ಏರ್ ಫಿಲ್ಟ್ರು ಯಾರೂ ಕ್ಲೀನ್ ಮಾಡಿಲ್ಲ ಏರ್ ಫಿಲ್ಟ್ರನ್ನ. ಸೊ ನೀರು ಹೋಗ್ಬಿಟ್ಟು ಗಾಡಿ ಆಫ್ ಆಗ್ತಾಯಿತ್ತು. ಇವಾಗ ಬೇರೆ ರೂಟಿಂದ ಬರ್ತಾಯಿದ್ದೀವಿ ಗವಿ ಬೆಟ್ಟಕ್ಕೆ, ಯಾಕಂದರೆ ಕ್ಲೋಸ್ ಮಾಡಿಬಿಟ್ಟು ಟ್ರೆಂಚ್ ಹಾಕ್ಬಿಟ್ಟಿದಾರಂತೆ. ಇವಾಗ ಇಲ್ಲಿಂದ ಹೋಗಿ ಹಂಗೆ ಮೇಲ್ಗಡೆ ಎತ್ತಬೇಕು ನಾವು. ನೋಡಿ ಹೆಂಗಿದೆ ನೋಡಿ, ನಾವು ಅನ್ಎಕ್ಸ್ಪ್ಲೋರ್ಡ್ ಇದನ್ನ ಯಾರನ್ನೂ ಬಿಡೋಲ್ಲ, ಬರೀ ಊರವ್ರು ಬರ್ತಾರೆ ಇಲ್ಲಿ. ಸೂಪರ್ ಜಾಗ ಗುರು ಇದು. ಜಾಗ ಗುರು ಅಲ್ಟಿಮೇಟ್. ಅಯ್ಯಬ್ಬಾ, ನಾನು ರಾಂಗ್, ನೀವು ರೈಟಲ್ಲಿ ಬಂದ್ರಲ್ಲ, ನಾನು ಲೆಫ್ಟಲ್ಲಿ ಬಂದುಬಿಟ್ಟೆ, ಆಮೇಲೆ ಉಳ್ಮೇಲೆ ಹಚ್ಕೊಂಬಂದಿದ್ದು. ಇದೆ ನೋಡಿ ವ್ಯೂ, ಅಲ್ಟಿಮೇಟ್. ಹೋಗೋ ಮುಂದೆ ಹೋಗೋ ಚೇತನ್. ವ್ಯೂ ಸೂಪರ್ ವ್ಯೂ ಇದು, ಅಲ್ಟಿಮೇಟ್. ಗವಿ ಬೆಟ್ಟದ್ದು ಇನ್ನೊಂದು ಕಡೆ ಇದು, ಆ ಕಡೆ ಕ್ಲೋಸ್ ಮಾಡಿದ್ದಾರೆ. ನೋಡಿ ಹೆಂಗಿದೆ ವ್ಯೂ, 360 ಡಿಗ್ರಿ ವ್ಯೂ. ಅದು ನೋಡಿ ಹೆಂಗಿದೆ, ಓಪನ್ ಸ್ಪೇಸು, ಟ್ರ್ಯಾಕು ಸಾಕಾದಾಗ ಕಾಣಿಸುತ್ತೆ. ಅಲ್ಲಿಂದ ಎಲ್ಲ ಲೈನಿಗೆ ಬಂದರೆ ಅಲ್ವಾ, ಸೂಪರ್. ಇವಾಗ ಇನ್ನೊಂದು ಕಡೆ ಹೋಗ್ತಾಯಿದ್ದೀವಿ, ಅಲ್ಲಿ ಹೋಗ್ತಾಯಿದ್ದೀವಿ, ನೋಡೋಣ. ನಮ್ಮ ಸ್ಪಾಟೇ ಇಲ್ಲೇ ತಾನೇ ಫೋಟೋ ತೆಗೆದಿದ್ದು. ನೀನು ಪವನ್ ಬಂದು ಇಲ್ಲಿ ಮಾತಾಡಲಿಲ್ವಾ? ಆಮೇಲೆ ಹೋಗೋಕ್ಕೆ ಮುಂಚೆ ಗವಿ ಬೆಟ್ಟದಿಂದ, ಹಾಂ, ಅಲ್ಲಿ ಇವನು ಕಲ್ಕಿ ಬಿದ್ದಿದ್ದಲ್ಲಿ
ಕಲ್ಕಿ ಅಲ್ಲಿ ಬಿದ್ದಿದ್ದು. ನಾವು ಲಾಸ್ಟಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಕೆಳಗಡೆ ಹೋದ್ವಿ ಗೊತ್ತಾ. ನಾನು ಮತ್ತು ಗಿರಿ ಅಲ್ಲಿ ಗಾಡಿ ಹಾಕ್ಬಿಟ್ಟು ಫೋಟೋ ತಗೊಂಡ್ವಿ. ನಾನು ಅದೇ ಹೇಳಿದ್ದು. ಹ್ಞೂ ನಾವು ಹತ್ತಿಸ್ವಲ್ಲ ಅಲ್ಲಿ ಬಿದ್ದ ಕಲ್ಕಿ ಪವನ್ ಇಬ್ರು ಬಿದ್ರು. ಅಲ್ಲಿಂದಾನೇ ಬಂದಿದ್ದು ನಾವು. ಲಾಸ್ಟಲ್ಲಿ ಹೋಗ್ತಾ ಬಂದ್ಬಿಟ್ಟು ಹೋಗಿಲ್ವಾ. ನೀನು ಡ್ರೋನ್ ಶಾಟ್ ತೆಗಿಬೇಕು ಅಂತ ಹೇಳ್ದಲ್ಲ. ಹೋಗ್ತಾ ಇಲ್ಲಿ ಬಂದ್ಬಿಟ್ಟು ಗಾಡಿ ಹಾಕಿ ನಾವು ಆಕಾಶ ಹಿಂಗೆ ಹೋಗಿದ್ದು. ಅಲ್ಲೇ ಟ್ರೆಂಚ್ ಹಾಕಿರೋದು. ಹಾಂ, ಇವಾಗ ವಾಪಸ್ ಹೋಗ್ತಾ ಹಿಂಗೆ ಹೋಗೋದು. ಹಂಗೆ ಡೌನ್ ಹಚ್ಬಿಟ್ಟು ಹಚ್ಚಕ್ಕಾಗಲ್ಲ ಅಂತಲ್ಲ. ನಾವು ಬಂದ್ಬಿಟ್ಟು ಹೋದ್ವಿ ಮಧ್ಯಾಹ್ನ. ಅರ್ಜೆಂಟಲ್ಲಿದ್ರು ಎಲ್ಲರೂ. ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಫೋಟೋ ತಗೊಂಡು ಹೋಗಿದ್ದು. ನೋಡಿ ಹೆಂಗಿದೆ ನೋಡಿ ಗವಿಬಿಟ್ಟ. ಅಮ್ಮ ಬಿದ್ದರೆ ಯಾರು ಕಾಣಿಸಲ್ಲ, ನಾವು ಕಾಣಿಸಲ್ಲ, ಏನೂ ಸಿಗಲ್ಲ. ಹೆಂಗಿದೆ ನೋಡಿ ವ್ಯೂ ಪಾಯಿಂಟ್. ಒಬ್ಬ ಅಲ್ಟಿಮೇಟ್ ಸಕ್ಸಿ ವ್ಯೂ. ಸೊ ಆಯಿತು, ಗವಿಬೆಟ್ಟದಿಂದ ಹೊರಡ್ತಾ ಇದ್ದೀವಿ ಇವಾಗ. ಹಾಂ ಆಯಿತು, ಗವಿಬೆಟ್ಟದಿಂದ ಹೋಗ್ತೀವಿ. ಇಲ್ಲಿಂದ ಕಾಟಿಕಾಡಿಗೆ ಹೋಗಿ ಊಟ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ವಾಪಸ್ ಬೆಂಗಳೂರು. ಅಮ್ಮ ಮೀಟ್ರ್ ಆಫ್ ಆಗುತ್ತೆ, ಆಗ್ತಾ ಇದೆ. ಏನು ವ್ಯೂ ನೋಡ್ರಿ ರೀ. ಸೆಕ್ಸಿ ಲ್ಯಾಂಡ್ಸ್ಕೇಪ್, ಅಲ್ಟಿಮೇಟ್, ಸೂಪರ್ ವ್ಯೂ. ಎಲ್ಲರೂ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀವಿ. ರೆಡಿ. ಹಿಂಗೆ ಬರ್ತಾರೆ ನೋಡಿ ಎಲ್ಲರೂ ಹಿಂದ್ಗಡೆ. ಸೂಪರ್, ಸಖತ್ತಾಗಿ ಬರ್ತಾರೆ ಎಲ್ಲರೂ. ಪ್ರಕೃತಿ ಏನು ಸಖತ್ತಾಗಿದೆ ನೋಡಿ. ಇಲ್ಲೆಲ್ಲ ಎಷ್ಟೊಂದು ಜನ ಬಂದೇ ಇಲ್ಲ ಅನಿಸುತ್ತೆ. ವೆರಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇವೆಲ್ಲ. ನಾನು ಬರೋಕ್ಕೆ ಬಿಡೋಲ್ಲ. ಬಂದರೆ ಸುಮ್ಮನೆ ಹಾಳು ಮಾಡ್ತಾರೆ. ಬಂದು ನೋಡ್ಕೊಂಡು ಹೋಗ್ಬೇಕು. ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಕೆಳಗಡೆ ಗವಿಬೆಟ್ಟದಿಂದ. ವಾಪಸ್ ಕಾಟಿಕಾಡಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಹೆಂಗಿದೆ ರೋಡು, ಸಖತ್ ರೋಡು. ಸೊ ಆಯಿತು, ಇವಾಗ ಹೊರಟ್ವಿ. ಒಂದು ಗಾಡಿ ಬ್ರೇಕ್ ಡೌನ್ ಆಗಿದೆ ನೋಡಿ, ಬೊಲೊರಲ್ಲಿ ಹೋಗ್ತಾ ಇದ್ದಾರೆ. ಹಿಮಾಲಯನ್ ನೀರು ಹೋಗಿ ಒಳಗಡೆ ಬ್ಯಾಟ್ರಿ ಡೌನ್ ಆಗಿ ಇಟ್ಸ್ ನಾಟ್ ಸ್ಟಾರ್ಟಿಂಗ್. ಸೊ ಅದನ್ನು ಇವಾಗ ತೊಗೊಂಡೋಗಿ ಹಾಸನ್ ಶೋರೂಮಲ್ಲಿ ಬಿಟ್ಟು ಅಲ್ಲಿಂದ ನಾವು ಹೊರಡೋದು ಬೆಂಗಳೂರಿಗೆ. ಇವಾಗ ಹೊರಟ್ವಿ ನಾವು ಕಾಟಿಕಾಡಿಂದ. ದಿಸ್ ಇಸ್ ಕಾಟಿಕಾಡು, of the best homestays of my friends homestay. Beautiful place, beautiful nature, ಚೆನ್ನಾಗಿದೆ. ಥತ್ತೇರಿ ಆರಾಮಾಗಿ ಹೋಗೋ, ಯಾಕೋ ಲೇ. ಅಯ್ಯೋ ಇವನು ಎಲ್ಲ ರೈಡು ಬೀಳ್ತಾನಲ್ಲೋ. ಅಲ್ಲಿ ಫಸ್ಟ್ ಆಫ್ ಆಲ್ ಹೋಗಲೇಬಾರ್ದು, ಈ ಕಡೆ ಹೋಗ್ಬೇಕು. ಇನ್ಯಾರು ಲಾಸ್ಟ್ ಟೈಮು ಬಿದ್ದ. ತಿರ್ಗಾಕೊಳ್ಳೆ ಆಯಿತು. ತಿರ್ಗಾ ಬಿದ್ದ NS ಲಾಸ್ಟ್ ಟೈಮ್ ಬಿದ್ದಂಗೆ. ಸಂಸೆಲ್ ಬಿದ್ನಲ್ಲ ಹಂಗೆ ಬಿದ್ದ ಇಲ್ಲಿ.
ಟೈಮ್ ಇವಾಗ 5 ಗಂಟೆ. ಇವಾಗ ಸಕಲೇಶ್ಪುರ ಬಿಟ್ಟಿದ್ದೀವಿ. ಮನೆ ಸೇರೋ ಅಷ್ಟೊತ್ತಿಗೆ ಒಂದು 11-12 ಗಂಟೆ ಅಂತ ಇಟ್ಕೊಳ್ಳಿ. ಬಫರ್ ಎಲ್ಲ ಬ್ರೇಕು ಗೀಕು ತೊಗೊಂಡು ಹೇಳೋಕ್ಕಾಗಲ್ಲ, ಬೇಗನೆ ಸೇರ್ಬೋದು 10:30 11 ಹಂಗೆ. ಒಂದು ಸೇಫ್ಟಿಗೆ 12 ಗಂಟೆ. ನೋಡೋಣ. ಇವಂದು ತೇಜಸ್ದು ಪೆಟ್ರೋಲ್ ಆಗೋಯ್ತು. ಇವಾಗ ಅವನ ಗಾಡಿನ ತಳ್ಕೊಂಡು ಬರ್ತಿರ್ಬೇಕು. ಗಿರಿ ಮತ್ತು ಪ್ರಣವ್. ಅವ್ನು ಪಾಪ ಏನೇನೋ ಆಗ್ತೈತಿ ಇವತ್ತು. ಗಾಡಿ ಸ್ಟಾರ್ಟ್ ಆಗಲಿಲ್ಲ, ನೀರಲ್ಲಿ ಬಿದ್ದ ಬರ್ತಾನೆ. ಇವಾಗಲೇ ಮನೆಗೆ ಬಿದ್ದ ಕೊಚ್ಚೆಯಲ್ಲಿ. ಪೆಟ್ರೋಲ್ ಖಾಲಿ ಆಯಿತು. ಏನೇನೋ ಆಗ್ತಾಯಿದೆ ಅವನಿಗೆ. ನೋಡೋಣ, ನಾವು ಫ್ಯೂಲ್ ಅಪ್ ಮಾಡಬೇಕಲ್ಲೋ ಗೊತ್ತಿಲ್ಲ. ನಾನು ಬೇಕಾದ್ರೆ ಒಂದು 200-300ಗೆ ಟಾಪಪ್ ಮಾಡಿಸ್ಕೊಂಡ್ಬಿಡ್ತೀನಿ.